ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಎಲ್ಲರೂ ಆರಾಮದಿರಿ ಅಂತ ಇವತ್ತಿನ ಲಾಗ್ ಚಾಲು ಮಾಡಾಕತ್ತೀನಿ ನೋಡಿ. ಟೈಮ್ ಬಂದು 10:30 11 ಗಂಟೆ ಆಗಿರ್ಬೇಕು ರಾತ್ರಿ. ಇವಾಗ ಯಾಕೆ ಅಕ್ಕ ಲಾಗ್ ಚಾಲು ಮಾಡಾಕತ್ತ ಅಂತಿರ್ಬೇಕ್ರಿ. ನಿಮ್ಗೆ ಕೂಡ ಹೇಳ್ಬೇಕಂದ್ರೆ ಭಾಳ ದಿನ ಆಗಿತ್ತು ಸ್ನೇಹಿತರೆ, ನಿಮ್ಗೆ ಕೂಡ ಹಂಚ್ಕೊಳಕ್ಕೇನಾಗಿಲ್ಲ ಈ ವಿಷಯ. ಈ ನಿನ್ನೆ ಒಂದು ತಿಂಗಳಾಯ್ತು ನೋಡಿ ನಾ ಅಪ್ಲೈ ಮಾಡಿ. 25ನೇ ತಾರೀಕಿಗೆ ಗೂಗಲ್ ಪಿನ್ ಅಪ್ಲೈ ಮಾಡೀನಿ ರೀ. ಇವಾಗ ಟೋಟಲ್ 25ನೇ ತಾರೀಕಿಗೆ ಗೂಗಲ್ ಪಿನ್ ಅಪ್ಲೈ ಮಾಡೀನಿ. 5ನೇ ತಾರೀಕಿಗೆ ಬಂದು ಡಿಸೆಂಬರ್ 5ನೇ ತಾರೀಕಿಗೆ ಬಂತು ರೀ. ಇವಾಗ ಬಂದು ಅದು 10 ದಿನ 11 ದಿನ ಆಯ್ತು ಸ್ನೇಹಿತರೆ. ನೋಡಿ ಇಲ್ಲಿ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು. ಅಂತೂ ಇಂತೂ ನನಗೂ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು. ಯಾರು ಗೂಗಲ್ ಆಡ್ಸೆನ್ಸ್ ಪಿನ್ ವಿಡಿಯೋ ಮಾಡಿದ್ರಂದ್ರೆ ನೋಡಿ, ನಂದು ಬರೋದಲ್ಲ, ಎಷ್ಟು ಕಷ್ಟಪಡ್ತೀನಿ. ಅವ್ರದ್ದು ಬಂತು, ಅವ್ರದ್ದೆಂಥ ಪುಣ್ಯ, ನಂದೆಂಥ ಅವ್ರದ್ದೆಂಥ ಹಣೆ ಬರ, ನಂದೆಂಥ ಹಣೆ ಬರ ಅಂತಿದ್ದೆ. ನಂದು ಹಣೆ ಬರ ಒಂದು ದೇವ್ರ ಕಣ್ ತೆಗೆದು ನೋಡಿ ಸ್ನೇಹಿತರೆ. ಎಲ್ಲರದು ಒಂದಿನ ಹಣೆ ಬರ ಚೇಂಜ್ ಆಗಲೇಬೇಕು. ಚೇಂಜ್ ಆಗಿ ಅವ್ರದ್ದು ಎಲ್ಲ ಕಷ್ಟದ ಘಟನೆಗಳು ಹೋಗಿ ಸಿಹಿ ಘಟನೆ ಬರಲೇಬೇಕು. ಹಾಗೆ ನನಗೂ ಒಂಥರ ಖುಷಿ ಕೊಡುವ ದಿನ ಬಂತು ನೋಡಿ ಸ್ನೇಹಿತರೆ. ನೋಡ್ತಿರ್ಬೇಕು ನೋಡಿ ಗೂಗಲ್ ಆಡ್ಸೆನ್ಸ್ ಪಿನ್ ನೋಡಿ ಸ್ನೇಹಿತರೆ. ನೋಡ್ತಿರ್ಬೇಕು ಇಲ್ಲೆಲ್ಲ ಗೂಗಲ್ ಆಡ್ಸೆನ್ಸ್ ಪಿನ್ನ ನಮ್ಮೂರಿಗೆ ಅಂತೂ ಇಂತೂ ನಮ್ಮೂರಿಗೆ ಬಂತು ಅಲ್ಲಿತ್ತು. ಇದು ಬರಬೇಕಂದ್ರೆ ನಾನು ಏನು ಮಾಡಿದೆ ಏನಿಲ್ಲ ಎಲ್ಲ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಯೂಟ್ಯೂಬ್ ಬಗ್ಗೆ ಒಂದೆರಡು ಟಿಪ್ಸ್ಗಳು ಕೊಡ್ತೀನಿ. ಇದು ಈ ಗೂಗಲ್ ಪಿನ್ ಬರೋಕ್ಕೆ ಎಷ್ಟು ನಾ ಕಷ್ಟಪಟ್ಟೀನಿ, ಏನೇನೆಲ್ಲ ಮಾಡೀನಿ, ಹೆಂಗೆ ಮಾಡಿ ನಾವು ವಾಚ್ ಓವರದೆಲ್ಲ ಹೆಂಗೆ ಕಂಪ್ಲೀಟ್ ಮಾಡ್ಕೊಂಡೆ, ಹೆಂಗಿಲ್ಲೋ ಆ ದೇವರ ಆಶೀರ್ವಾದ ಸ್ನೇಹಿತರೆ ಅಂತಿರ್ತೀರಿ. ಅಕ್ಕ ಯಾರು ಲೈವ್ ಹೋದ್ರೆ ಅಕ್ಕ ವಾಚ್ ಓವರ್ ಕಂಪ್ಲೀಟ್ ಆದ, ಅಕ್ಕ ನಿಂದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ ಅಂತ ಕೇಳ್ತಿರ್ತೀರಿ. ಅದಕ್ಕೆ ಹೇಳ್ತೀನಿ ರೀ, ನಾನು ಎಲ್ಲರಿಗೂ ಹೇಳೋದಂದ್ರೆ ಗೂಗಲ್ ಪಿನ್ ಬಂದೈತೆ ನೋಡಿ ಸ್ನೇಹಿತರೆ. ನನಗೆ ಸ್ವಲ್ಪ ಹುಷಾರಿಲ್ಲ ರೀ, ಹಿಂಗಾಗಿ ವಿಡಿಯೋ ಮಾಡಾಕತ್ತೀನಿ. ಏನಾಗಲ್ಲ ಸ್ನೇಹಿತರೆ, ಬನ್ನಿ ಹೇಳ್ತೀನಿ ನೋಡಿ. ಫೈನಲ್ ಆಗಿ ನೋಡಿ ಎಲ್ಲರೂ ಖುಷಿ ಪಡ್ರಿ. ನಾನು ಖುಷಿ ಪಟ್ಟೀನಿ, ನೀವು ಖುಷಿ ಪಡಂತ ಆದಷ್ಟು ಬೇಗನೆ ವಿಡಿಯೋ ಮಾಡ್ಬೇಕಂದೆ ಆಗಲಿಲ್ಲ. ಯಾಕಂದ್ರೆ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಎಲ್ಲರೂ ಏನು ಅಂತಿದ್ರಿ, ಅಕ್ಕ ಗೂಗಲ್ ಪಿನ್ ಬಂದಿಲ್ಲ, ಸುಳ್ಳು ಹೇಳ್ತಿ ಅಕ್ಕ ನೀನು ಅಂತ. ನಾನು 2 ಶಾರ್ಟ್ ವಿಡಿಯೋದಾಗ ಹಾಕೀನಿ ರೀ. ಶಾರ್ಟ್ ವಿಡಿಯೋ ಭಾಳ ಒಳ್ಳೆ ಸ್ನೇಹಿತರೆ. 73 ಒಂದು 120 ನಿಮಿಷ ನೋಡ್ಯಾರ ವಿಡಿಯೋ. ಒಂದು 2-3 ಜನ ಕೊತ್ರಿ. ನಂದು 2,500 ಸಬ್ಸ್ಕ್ರೈಬರ್ನಾಗ ಒಂದು 2-3-4 ಸಬ್ಸ್ಕ್ರೈಬರ್ ಇದು ಕಂಪ್ಲೀಟ್ ಮಾಡಿದ್ರಿ ನನ್ನ ಮ್ಯಾಗ. ಅಕ್ಕ ನೀವು ಸುಳ್ಳು ಹೇಳ್ತೀರಿ, ಗೂಗಲ್ ಪಿನ್ ಬಂದಿಲ್ಲ ಅಂತ ಕ್ವಶನ್ ಮಾಡಿದ್ರಿ. ನೋಡಿ ಬಂದೈತೆ ಗೂಗಲ್ ಪಿನ್ ಬಂದೆ. ನನಗೆ ತಾರೀಕು ಎಷ್ಟನೇ ತಾರೀಕಿಗೆ ಬಂದೈತೆ ಸ್ನೇಹಿತರೆ ಹೇಳ್ತೀನಿ ಬರ್ರಿ ನಿಮಗೆ. 5ನೇ ತಾರೀಕಿಗೆ ಬಂದೈತೆ ನೋಡಿ. ನಿನ್ನೆ ಒಂದು ತಿಂಗಳಾತ್ರಿ ಅಪ್ಲೈ ಮಾಡಿ. 25ಕ್ಕೆ ಅಪ್ಲೈ ಮಾಡೀನಿ. ಒಳ್ಳೆ 5ನೇ ತಾರೀಕಿಗೆ ಬಂದೈತೆ. ನಾನು ಬಿಜಾಪುರಕ್ಕೆ ಏನು ಟೇಷನರಿ ಸಾಮಾನು ತೊಗೊಂಬರಕ್ಕೆ ಹೋಗಿದ್ದಲ್ಲ ಸ್ನೇಹಿತರೆ, ಅವಾಗ ಬಂದೈತೆ. ಅವತ್ತೇ ಬಂದೈತೆ ನೋಡಿ. ಪುಟ್ಟಕ್ಕನ ಕೈಯ ಬಂದೈತೆ ರೀ ಗೂಗಲ್ ಪಿನ್ನು. ನನಗೆ ಇಷ್ಟು ಖುಷಿ ಆಗೈತೆ ಸ್ನೇಹಿತರೆ. ಅವತ್ತು ಇಷ್ಟು ಖುಷಿ ಆಯ್ತು. ನನ್ನೆಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗೆ ಅವತ್ತೇ ಹಾಗೆ ಏನು ಪುಟ್ಟಕ್ಕ ಫೋಟೋ ಕಳಿಸಿದಲ್ಲ ಅವಾಗೇ ಪೋಸ್ಟ್ ಹಾಕೀನಿ. ಅವಾಗೇ ಶಾರ್ಟ್ ವಿಡಿಯೋ ಮಾಡಿ ಹಾಕಿನಿ ಸ್ನೇಹಿತರೆ. ಯಾಕಂದ್ರೆ ಈ ಖುಷಿಗೆ ಕಾರಣ ಎಲ್ಲ ನೀವು ನೋಡಿ, ನಿಮಗೆಲ್ಲ ಹೇಳ್ಬೇಕಂತ ಅನಿಸ್ತು, ಅದಕ್ಕೆ ಹೇಳೀನಿ. ಬನ್ನಿ ಸ್ನೇಹಿತರೆ, ನಾ ಮಾತ್ರ ಫುಲ್ ಖುಷಿಯಾಗಿ, ನೀವು ಕೂಡ ಖುಷಿಯಾಗಿರಂತ ಅನ್ಕೋತೀನಿ. ಯಾಕೆ ಅಕ್ಕ ಎಷ್ಟು ಒತ್ತಿ ಅಂತಂದ್ರೆ ಈ ಗೂಗಲ್ ಪಿನ್ ಬರೋಕೆ ಮಾತ್ರ ನಾ ಸಾಮಾನ್ಯ ಕಷ್ಟಪಟ್ಟಿಲ್ಲ ಸ್ನೇಹಿತರೆ. ಅಷ್ಟು ಕಷ್ಟಪಟ್ಟು ನೋಡಿ. ಯಾಕಂದ್ರೆ ನಾನು ಫಸ್ಟಿಗೆ ಯೂಟ್ಯೂಬು ಓಪನ್ ಮಾಡೋ ನನಗೇನು ಗೊತ್ತಿದ್ದಿಲ್ಲ ಸ್ನೇಹಿತರೆ. ನನಗೇನೇನೂ ಗೊತ್ತಿದ್ದಿಲ್ಲ. ಆದರೂ ಓಪನ್ ಮಾಡಿ ಅದಕ್ಕೆ ಹೇಳಿದ್ರಾತು, ಇವತ್ತು ವಿಡಿಯೋ ಮಾಡಿದ್ರು ಆತು ಅಂತ ಕುಂತೀವಿ ನೋಡಿ ಸ್ನೇಹಿತರೆ. 9:30 10 ಗಂಟೆ 10:30 ಆಗಿರ್ಬೇಕು ರೀ. ಯಾಕಾಗಲ್ಲಕ್ರಿ, ಗೂಗಲ್ ಆಡ್ಸೆನ್ಸ್ ಬಂದಿರ್ತಲ್ರಿ, ಅದನ್ನು ಹೇಳ್ಬೇಕು, ನಿಮ್ಮ ಮುಂದೆ ಎಲ್ಲ ಶೇರ್ ಮಾಡಬೇಕು ಅಂತ ಕುಂತೀನಿ. ಬನ್ನಿ ಸ್ನೇಹಿತರೆ. ಯಾಕಂದ್ರೆ ಏನು ನೆನಪಾಗೈತೆ ನೋಡಿರಿ. ಈಗ ನಾನು ಗೂಗಲ್ ಪಿನ್ ಅಪ್ಲೈ ಮಾಡಿದ್ದು 25 5ನೇ ತಾರೀಕಿಗೆ ಗೂಗಲ್ ಪಿನ್ ಬಂದೈತೆ. ನನ್ನ ಯೂಟ್ಯೂಬ್ ಜರ್ನಿ ಬಂದು 9 ತಿಂಗಳಾದ್ರೆ ಯೂಟ್ಯೂಬ್ ಜರ್ನಿ ಚಾಲೂ ಮಾಡಿ. ನಾನು ಈಗಾಗಲೇ ಒಂದು ವಿಡಿಯೋ ಹಾಕೀನಿ ರೀ. ಒಂದು ವಿಡಿಯೋ ಹೇಳೀನಿ. ಒಂದು ವಿಡಿಯೋದಾಗ ಯೂಟ್ಯೂಬ್ ಜರ್ನಿ ಮಾಡಿ 9 ತಿಂಗಳಾತ್ರಿ. 9 ತಿಂಗಳ 3 ತಿಂಗಳ ಮೊನಿಟೈಸೇಷನ್ ಆನ್ ಆಗೈತೆ. ಮೊನಿಟೈಸೇಷನ್ ಆನ್ ಆಗಿಂದ ಡಾಲರ್ ಅಕೌಂಟ್ ಮಾಡ್ಕೊಂಡು ನಂಗೆ ಗೊತ್ತಾಗಲಿಲ್ಲ. ಅದು 3 ತಿಂಗಳಾಗೈತೆ. ನೀರಾಗ ಹುಂಚನ್ ತೊಳೆದಾಗೈತೆ. ಎಲ್ಲದನ್ನು ಹೇಳೀನಿ ರೀ. ಆ ವಿಡಿಯೋ ಚೆಕ್ ಮಾಡ್ಕೊರಿ ಬೇಕಾದ್ರೆ ಸ್ನೇಹಿತರೆ. ನನಗಿಷ್ಟು ಖುಷಿ ಆಗೈತೆ ರೀ. ಈ ಗೂಗಲ್ ಪಿನ್ ನೋಡಕತ್ತಾನೆ ವಿಡಿಯೋ ಮಾಡಾಕತ್ತೀನಿ ರೀ. ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತೇ ಆಗವಲ್ದು ರೀ. ನಾನು ಹಂಗೆ ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ಏನಾದರೂ ಇನ್ಫಾರ್ಮೇಷನ್ ಹೇಳ್ಕೊತ ಮಾಡ್ತಿರ್ತೀನಿ ರೀ. ಅವಾಗೇನೋ ಆಟ ಅನ್ಸಲ್ಲ ರೀ. ಇದು ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದ್ದು ದಿನ ನಾನು ಜನ್ಮದಾಗ ಮೇಲೆ ನೋಡಿ ಸ್ನೇಹಿತರೆ. ಇದು ಇದ್ರೇ ನನಗೆ ಯೂಟ್ಯೂಬ್ನಿಂದ ಅರ್ನಿಂಗ್ಸ್ ಮಾಡ್ಬೋದು. ಯೂಟ್ಯೂಬ್ನಿಂದ ಪೇಮೆಂಟ್ ಬರೋಕೆ ಚಲೋ ಆಗುತ್ತೆ ಸ್ನೇಹಿತರೆ. ಇದು ಮೇನ್ ನಮಗೆ ಬೇಕೇ ಬೇಕು ನೋಡಿ. ಪ್ರತಿಯೊಬ್ಬರು ನಮ್ಮದು ಯೂಟ್ಯೂಬರ್ ಏನು ಅದಿರಲ್ರಿ, ಪ್ರತಿಯೊಬ್ಬರು ಈ ಪಿನ್ ಬಂದ್ಮ್ಯಾಗೇ ಅವ್ರು ಯೂಟ್ಯೂಬರ್ ಆಗೋಕ್ಕೆ ಸಾಧ್ಯ ನೋಡಿ. ಅಲ್ತೇನ ನಾವು ಯೂಟ್ಯೂಬರ್ ಇವತ್ತು 5ನೇ ತಾರೀಕಿಂತ ನಾನು ಯೂಟ್ಯೂಬರ್ ಆದ ನೋಡಿ. ನಾನು ಮೊದಲಾದರೂ ಹೇಳ್ತಿದ್ದೀನಿ ರೀ, ನಾನು ಯೂಟ್ಯೂಬರ್ ಆಗಿಲ್ಲ ರೀ. ಗೂಗಲ್ ಪಿನ್ ಬಂದ ನಾನು ಯೂಟ್ಯೂಬರ್ ಆಗ್ತೀನಿ ಅಂತ ಹೇಳ್ತಿದ್ದೆ.
ನಾನು ಇವಾಗ 10 ದಿನ ಆಯ್ತು ನೋಡಿ ಯೂಟ್ಯೂಬರ್ ಆಗಿ. ಇಷ್ಟು ದಿನ ನಾನು ಯೂಟ್ಯೂಬರ್ ಅಲ್ಲ ಸ್ನೇಹಿತರೆ. ನಿಮ್ಮ ಎಲ್ಲರಿಗೆ ಸಪೋರ್ಟಿಗೆ ನಾನು ಎಂದು ಕೃತಜ್ಞೆ ಹೇಳೋದೊಂದು ನಿಮ್ಮೆಲ್ಲರ ಸಪೋರ್ಟು ಇಷ್ಟು ಮಾಡಿರಿ ಸ್ನೇಹಿತರೆ. ಅಷ್ಟು ಸಪೋರ್ಟ್ ಮಾಡಿರಿ ಎಲ್ಲ. ಅಕ್ಕ ನಿಮ್ಮ ಮಾತು ಇಷ್ಟ ಆಗ್ತಾವೆ, ಪಟ 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 ಹೇಳೋರ್ದಂಗೆ ಮಾತಾಡ್ತೀರಿ ನೀವು. ಆ ಮಾತು ಇಷ್ಟ ಆಗ್ತಾವೆ ಅಕ್ಕ, ಮಾತಾಡಿ. ಯೂಟ್ಯೂಬು ಬಿಡಬೇಡಿ ಅಕ್ಕ. ಇಷ್ಟು ಮಂದಿ ನಾನು ಈ ಗೂಗಲ್ ಮ್ಯಾಸೇಜ್ ಪಿನ್ ಬರೋವಾಗನೇ 100 ಸಪ್ಪೆ ನಾ ಯೂಟ್ಯೂಬ್ ಬಿಡ್ತೀನಿ ಅಂದ್ರೂ ಬಿಡಬೇಡಿ ಅಕ್ಕ, ಮಾಡಿ ಅಕ್ಕ. ನೀವು ಮಾಡಿ. ಇವತ್ತು ವಿಡಿಯೋ ಹಾಕಿದ್ದಿಲ್ಲ ರೀ, ಬೇಜಾರಾಗಿತ್ತು. ಯಾಕಂದ್ರೆ ನನಗೆ ವ್ಯೂಸೇ ಇಲ್ಲ ಅಂಥೇಳಿ ಮತ್ತು ಅನ್ಕೊಂಡಿನಿ ರೀ. ಎಷ್ಟು ಒಬ್ರೊಬ್ರು 3 ಲಕ್ಷ 4 ಲಕ್ಷ ಇದ್ದರು 4K 5K ವಿಡಿಯೋ ನೋಡಿರ್ತಾರೆ. ನಮ್ಮ ಮತ್ತು ಇಷ್ಟಕ್ಕೆ ವ್ಯೂಸ್ನ್ಯಾಗ ಇಷ್ಟು ನೋಡ್ಯಾರಲ್ಲ ಬಿಡು ಅಂತ ಖುಷಿಪಟ್ಟು ಮತ್ತು ವಿಡಿಯೋ ಅಪ್ಲೋಡ್ ಮಾಡಿದೆ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಅಂದ್ರೆ ನಾವು ಕೇಳಾಕತ್ತಂದ್ರೆ ನಾನು ಸುಳ್ಳು ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಹಿಂಗಾಗಿ ಮಾಡಿ ನೋಡಿ. ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಅಂತ ನಾವು ಅವಾಗ ಅಂದಿದ್ದೀನಿ ರೀ. ಗೂಗಲ್ ಪಿನ್ ಬಂದೈತೆ ಯೂಟ್ಯೂಬ್ ಜರ್ನಿ ಬಗ್ಗೆ ಬೇಕಾದ್ರೆ ಕೇಳಿ, ನಾ ಹೇಳ್ತೀನಿ ಇದೆ. ಯೂಟ್ಯೂಬ್ ಜರ್ನಿ ಬಂದು ಏನಿತ್ತು, ತುಂಬ ಕಷ್ಟ ಆಯಿತು ನೋಡಿ ಸ್ನೇಹಿತರೆ. ಯೂಟ್ಯೂಬ್ ಜರ್ನಿಯನ್ನು ಸುಖ ಅಂತ ಹೇಳಲ್ಲ, ಅಷ್ಟು ಕಷ್ಟ ಆಯ್ತು ರೀ ಯೂಟ್ಯೂಬ್ ಜರ್ನಿ. ಕಷ್ಟದಾಗೂ ಒಂದು ಏನೋ ಮೇಲೆ ಬರ್ತೀವಲ್ಲ ರೀ, ಸಾಧನೆ ಮಾಡಿ ಮೇಲೆ ಬರ್ತೀವಲ್ಲ, ಅವಾಗ ಆಗೋಂಥ ಖುಷಿ ತಿಂತದಲ್ಲ ಸ್ನೇಹಿತರೆ. ಅಷ್ಟು ಖುಷಿ ಆಯ್ತು ರೀ. ಅವತ್ತು ನನಗೆ ಬಿಜಾಪುರಕ್ಕೆ ಹೋಗೀನಿ ರೀ, ಬಸ್ನಾಗ ಎಲ್ಲರಿಗೂ ಹೇಳಿದೆ ಗೂಗಲ್ ಪಿನ್ ಬಂತು, ಯೂಟ್ಯೂಬ್ ಮಾಡೀನಿ ರೀ ನಾನು. ಗೂಗಲ್ ಪಿನ್ ಬಂತು ಪಾರ ಬಿಜಾಪುರ್ನಂತ ಹೇಳ್ಕೋತ ಬಂದೇಕಿ ಊರಿಗೆ ಬಂದ್ರೆ ಬಿಡಲ್ಲಾಗೀನಿ ರೀ. ಮನೆಗೆ ಬಂದು ಎಲ್ಲರಿಗೆ ಹೇಳಿ ಅಷ್ಟು ಖುಷಿ ಆಗಿಬಿಟ್ಟಿತ್ತು ನನಗೆ. ಎಲ್ಲರಿಗೆ ಹೇಳಿ ಅದೊಂದು ಖುಷಿ ಮರೆಯೋಕ್ಕಾಗಲ್ಲ ನೋಡಿ. ಅದೊಂದು ಖುಷಿ ಆಗಿದ್ದ ದಿನ ಅವತ್ತಿನ ದಿನ ಮರೆಯೋಕ್ಕಾಗಲ್ಲ ಸ್ನೇಹಿತರೆ. ಅವತ್ತು ನಾನು ಊರಾಗ ಇರಬೇಕಾಗಿತ್ತು. ಅವತ್ತೇ ವಿಡಿಯೋ ಮಾಡಿ ಅಪ್ಲೈ ಮಾಡಿಬಿಡ್ತಿದ್ದೀನಿ ರೀ. ನಾನು ಊರಾಗಿದ್ದೆ. ನನ್ನ ಕೈಯಾಗ ಗೂಗಲ್ ಮ್ಯಾಸೇಜ್ ಪಿನ್ ಈಗ ಹೆಂಗೈತಿ ಹಂಗಿತ್ತು. ಪುಟ್ಟಕ್ಕನ ಕೈ ಬಂದಿದ್ರೆ ಅದು ಅವಾಗಿತ್ತಂದ್ರೆ ನಾನು ಅವತ್ತೇ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಿದ್ದೆ ಸ್ನೇಹಿತರೆ. ಆದ್ರೆ ಅವತ್ತು ಅದೃಷ್ಟ ನನಗಿಲ್ಲ. ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಮಾತ್ರ ತುಂಬ ಕಷ್ಟ ಆಯಿತು. ಯೂಟ್ಯೂಬು ಹೇಳ್ಕೊಟ್ಟವರು ನಮ್ಮ ವೈನಿಯರಂತೂ ಏನು ರೀ, ಅವರಿಗೂ ಒಂದು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಕೇಳೋಕೆ ಇಷ್ಟಪಡ್ತೀನಿ ನಮ್ಮ ವೈನಿಯರಿಗೂ. ಯಾಕಂದ್ರೆ ಇದಕ್ಕೆಲ್ಲ ಸಾಧನೆ ಇಟ್ಟು ನಾವು ಮೇಲೆ ಬರ್ಬೇಕಂದ್ರೆ ಅವ್ರಿಂದನೇ ಸಪೋರ್ಟ್ ಮಾಡೋಕ್ಕಿಂತ ನನಗೆ ಹೇಳಿ ಹಿಂಗೆ ಮಾಡಿ ಅಂಥೇಳಿ ಸಪೋರ್ಟ್ ಮಾಡ್ಯಾರಲ್ಲ, ಅದಕ್ಕೆ ಒಂದು ಥ್ಯಾಂಕ್ಸ್ ಸೋ ಮಚ್. ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ನಮ್ದೆಲ್ಲರೂ. ಸಪೋರ್ಟ್ ಮಾಡ್ತಾ ಅದೇ ಒಂದು ಖುಷಿ. ನಾನು ಮಾತಾಡ್ತೀನಿ ಏನು, ನನಗೆ ಯೂಟ್ಯೂಬು ಗೂಗಲ್ ಮ್ಯಾಸೇಜ್ ಪಿನ್ ನೋಡ್ಕೇರಿ. ಅದು ಕೈಯಾಗೈತಲ್ಲ ಸ್ನೇಹಿತರೆ, ಗೊತ್ತಾಗೋಲ್ದು. ಏನಾದ್ರು ತಪ್ಪಿದರೆ ಕ್ಷಮೆ ಇರಲಿ. ಅದೊಂದು ಬಂದು ನಮ್ಮ ವೈನಿಯರ್ ಬಂದು ನನಗೆ ಯೂಟ್ಯೂಬ್ ಚಾನಲ್ ಮಾಡಕ್ಕೆ ಕೊಟ್ರು ಅಂತ ಹೇಳೀನಿ ರೀ. ಅಷ್ಟೋ ರಗಡು ವಿಡಿಯೋದಾಗೂ ಹೇಳೀನಿ. ಯಾಕಂದ್ರೆ ಇವಾಗ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಬೇಕಲ್ಲ, ಅದಕ್ಕೆ ಹೇಳಿ ನೋಡಿ. ನಾನು ಯೂಟ್ಯೂಬ್ ಜರ್ನಿ ಬಂದು ಹಳ್ಳಿ ಕಡೆ ಅಲ್ರಿ ನಾವು ವಿಡಿಯೋ ಮಾಡೋದು. ಹಳ್ಳಿ ವಿಡಿಯೋ ರೀ ಇವು. ನಾನು ಇರೋದು ಪಕ್ಕ ಒಂದು ಹಳ್ಳಿ ರೀ. ತಾಲೂಕುನಲ್ಲ ಈ ಕಡೆ ಜಿಲ್ಲಾನಲ್ಲ ಈ ಕಡೆ ಏನೋ ಅಲ್ಲಿ ನೋಡಿ ಒಂದು ಹಳ್ಳಿಯಾಗ ಅದೀನಿ ಸ್ನೇಹಿತರೆ. ಆ ಹಳ್ಳಿ ಒಳಗಿದ್ದು ನಾನು ಯೂಟ್ಯೂಬ್ ಜರ್ನಿ ಚಾಲೂ ಮಾಡಿದ್ದು ಇಷ್ಟಷ್ಟು ಕಷ್ಟಪಟ್ಟಿಲ್ಲ ಸ್ನೇಹಿತರೆ. ಯಾರನ್ನು ಮಾತಿಗೂ ತಲೆಕೊಳ್ಳಿಲ್ಲ, ಯಾರು ಆಡೋ ಮಾತಿಗೂ ತಲೆಕೊಳ್ಳಿಲ್ಲ. ಹತ್ತೀನಿ, ಅವ್ರು ಅಂದ ಮಾತಿಗೂ ಹತ್ತೀನಿ, ಕುಗ್ಗೀನಿ ನಾನು ಕೂಡ. ಆದರೂ ನೀವು ಬಿಡಬಾರ್ದಪ್ಪ ಅನ್ನೋ ಛಲ ಐತಲ್ರಿ. ಇಲ್ಲಿ ಬಂದು ಹಚ್ಚೈತೆ. ನಾವೇನೋ ತಪ್ಪು ದಾರಿ ಹಿಡ್ದಿರಲ್ರಿ ಯೂಟ್ಯೂಬ್ ಮಾಡಕತ್ತಿಂದ. ಏನೋ ಫೋನ್ಯಾಗ ಯಾರೋ ಗೇಮ್ ಆಡಿ ಅದು ಆಡಿ ಇದು ಆಡಿ ಇಷ್ಟು ರೊಕ್ಕ ಸೋತ್ಯ ಅಷ್ಟು ರೊಕ್ಕ ಸೋತ್ಯ ಅಂತಾರೆ. ಫೋನ್ ಒಳ್ಳೇದಕ್ಕೂ ಐತೆ ಕೆಟ್ಟದಕ್ಕೂ ಐತೆ ಅಂತಾರೆ ಸ್ನೇಹಿತರೆ. ಸುಳ್ಳಲ್ಲಿ ನೋಡಿ. ಫೋನ್ ಯಾವತ್ತಿದ್ರೂ ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ಬೇಕ್ರಿ, ಕೆಟ್ಟ ವಿಷಯಕ್ಕೆ ಒಟ್ಟು ಯೂಸ್ ಮಾಡಬಾರ್ದು ಫೋನು. ನಾವು ಅಷ್ಟು ಇಂಥ ಮಾಡೋಕ್ಕಿಂತ ಏನೋ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಏನೋ ಹಣ ಸಂಪಾದನೆ ಮಾಡಬೇಕು ಅಂತ ನನಗೆ ಭಾಳದಿಂದ ಆಸೆ ಇದ್ದಿದ್ದಿಲ್ಲ ರೀ. ಆಸೆನೂ ಇದ್ದಿದ್ದಿಲ್ಲ ನನಗೆ. ಹಣ ಹೆಂಗೆ ಸಂಪಾದನೆ ಮಾಡಬೇಕು, ಅದು ಮಾಡಬೇಕು ಇದು ಮಾಡ್ಬೇಕಂತ ಇಂಥ ಆಸೆ ಇತ್ತು. ಆವಾಗ ನಮ್ಮ ವೈನಿಯರು ಹೇಳಿದ್ರು, ಇದರಿಂದನೂ ಯೂಟ್ಯೂಬ್ನಿಂದನೂ ಅರ್ನಿಂಗ್ಸ್ ಮಾಡ್ಬೋದು ಆಂಟಿ ನೀನು. ಇದು ಯೂಟ್ಯೂಬ್ನಿಂದನೂ ಪೇಮೆಂಟ್ ಬಂದೇ ಬರ್ತಾನೆ, ನೀವು ಮಾಡ್ಬೋದು. ಮಾಡಿ ಆಂಟಿ, ನಿಮ್ಮ ಟ್ಯಾಲೆಂಟ್ ಐತೆ. ನೀವು ಶಾಲೆ ಕಲ್ತಿಲ್ಲ ಅಂದರೂ ನಮ್ಗಿಂತ ಟ್ಯಾಲೆಂಟ್ ಐತೆ, ನೀವು ಮಾಡೇ ಮಾಡ್ತೀರಿ ಅಂತ ಧೈರ್ಯ ಕೊಟ್ಟವ್ರು ಅವರೇ ರೀ. ಅಲ್ಲಿಂದ ನಾನು ಫೋನ್ ತೊಗೊಂಡು ಯೂಟ್ಯೂಬ್ ಜರ್ನಿ ಚಾಲೂ ಮಾಡಿದೆ. ಯೂಟ್ಯೂಬ್ ಜರ್ನಿ ಕಾಲಿಟ್ಟಿದ ತಕ್ಷಣನೇ ರೀ ನನಗೆ ನನ್ನ ಮನೆ ಎಲ್ಲ ಕಷ್ಟ ಓಳಾತ್ರಿ. ಅರ್ಧ ಫ್ಯಾಮ್ಲಿ ಮುಂದೆಲ್ಲ ಹೆಂಗಕ್ಕ ಏನಕ್ಕ ಅಂತ ಎಲ್ಲರೂ ಭಾಳ ಮಂದಿ ಕ್ವಶನ್ ಕೇಳಾಕತ್ರಿ. ಅವ್ರ ಮುಂದೆ ಹೇಳ್ಕೊತ ನಂದು ಯೂಟ್ಯೂಬ್ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಥಂಬ್ನೇಲ್ ಮಾಡೋದು, ಟೈಟಲ್ ಹಾಕೋದು. ಇವತ್ತೇನು ಟೈಟಲ್ ಹಾಕಬೇಕು, ಇವತ್ತು ವಿಡಿಯೋ ಒಂದು ಶೂಟ್ ಮಾಡಿದ್ದೀನಿ ರೀ. ಒಂದು ವಿಡಿಯೋ ಶೂಟ್ ಮಾಡಿದ್ನಂದ್ರೆ ಅದಕ್ಕೆ ಏನು ಟೈಟಲ್ ಹಾಕಬೇಕು, ಏನು ಥಂಬ್ನೇಲ್ ಹಾಕಬೇಕು, ಇದೇ ವಿಚಾರ ಸ್ನೇಹಿತರೆ. ನಂದು ಫುಲ್ ವಿಚಾರ ಅದೇ ಆಗುತ್ತೆ ನೋಡಿ. ಮತ್ತು ಟೈಟಲ್ ಹೆಂಗೆ ಹಾಕಿ ವ್ಯೂಸ್ ಬರ್ತಾವೆ, ಹೆಂಗೆ ಬಿಟ್ಟು ವ್ಯೂಸ್ ಬರ್ತಾವೆ. ಮತ್ತು ಕ್ರೋಮಾ ಒಳಗೆ ಹೋಗಿ ಅಪ್ಲೋಡ್ ಮಾಡಬೇಕು, ವೈಟಿ ಸ್ಟುಡಿಯೋ ಅಪ್ಲೋಡ್ ಮಾಡಬೇಕು ವಿಡಿಯೋ. ಇದೇ ಯೂಟ್ಯೂಬ್ ಚಾಲೂ ಮಾಡಿದ್ರೆ ಇದೇ ಯೂಟ್ಯೂಬ್ ಜರ್ನಿ ಇದೇ ಬಂದೈತೆ ನೋಡಿ ಸ್ನೇಹಿತರೆ. ಅಂತೂ ಇಂತೂ 9 ತಿಂಗಳದಾಗ ಗೂಗಲ್ ಪಿನ್ ಬಂದೈತೆ ಸ್ನೇಹಿತರೆ. 1 ವರ್ಷದೊಳಗೆ ಪೇಮೆಂಟ್ ಬರಬೇಕು ಅನ್ನೋದು ಆಸೆ ಐತೆ. ಆ ಆಸೆ 9 ತಿಂಗಳ ಆ ಕಡೆ 3 ತಿಂಗಳದಾಗ ಏನು ಪೇಮೆಂಟ್ ಬರಲ್ಲ ಸ್ನೇಹಿತರೆ. $100 ಆಗಬೇಕಲ್ಲ. ಎಲ್ಲರೂ ಬೇಗ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಗೂಗಲ್ ಆಡ್ಸೆನ್ಸ್ ಬಗ್ಗೆ ನೀವೇನು ಅಂತೀರಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಸ್ನೇಹಿತರೆ. ನನ್ನ ಮಾತ್ರ ಫುಲ್ ಖುಷಿಯಾಗೇನ್ರಿ. ಏನು ಮಾತಾಡಕತ್ತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಜರ್ನಿ ಹಿಂಗಿತ್ತು ನೋಡಿ. ಹಳ್ಳಿ ಕಡೆ ಯೂಟ್ಯೂಬ್ ಮಾಡೋರಿಗೆ ನಾವೊಂದು ಮಾತು ಹೇಳೋದೇನಂದ್ರೆ, ಹಳ್ಳಿ ಜನ ಏನೂ ಗೊತ್ತಿರೋ ಸ್ನೇಹಿತರೆ ಹಂಗೆ ಅಂತಾರೆ, ಈಕೇನು ವಿಡಿಯೋ ಮಾಡ್ತಾಳೆ ಬರೀ ಫೋನ್ಯಾಗ ಅವ್ರು ನಾವು ಆಯ್ತು ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಹಿಂಗೆಲ್ಲ ಏನೋ ಮಾತಾಡೋದು ವಿಡಿಯೋ ಮಾಡ್ಕೋತ ಮಾತಾಡ್ತೀವಲ್ರಿ, ನಮ್ಮ ಹಿಂದೆ ಬಂದು ನೋಡಿ ನಗ್ತಾರೆ ಸ್ನೇಹಿತರೆ. ಆ ನಗುಗೆ ನೀವೊಂದು ತಲೆ ಕೊಡಬೇಡ್ರಿ, ಅವ್ರು ನಗ್ತಾರಂತ ಅಸಹ್ಯ ಪಟ್ಕೋಬೇಡ್ರಿ. ಅಸಹ್ಯ ಪಟ್ಕೊಂಡು ಕೆಲಸ ಏನಲ್ಲಿದು, ನಾವು ಅಸಹ್ಯ ಪಟ್ಕೊಂಡು ಕೆಲಸ ಏನು ಮಾಡಲ್ಲ. ನಾವು ಏನಾದರೂ ಇದೊಂದು ಕೆಲಸ ಅಲ್ರಿ, ಯೂಟ್ಯೂಬ್ನಿಂದ ನಮ್ದು ಒಂದು ಅರ್ನಿಂಗ್ ಮಾಡ್ತೀವಿ ಅಂದ್ರೆ ಅದು ಒಂದು ನಮ್ಗೆ ಕೆಲಸನೇ, ಅದು ನಮ್ಮ ಪಾಲಿನ ದೇವರಿದ್ದಂಗೆ ನೋಡಿ. ಯೂಟ್ಯೂಬ್ ಚಾನಲ್ ಅಂದ್ರೆ ನಮ್ಮ ಪಾಲಿನ ದೇವ್ರ ರೀ. ಇನ್ನು ರೊಕ್ಕ ಬಂದಿಲ್ಲ ಅಂದ್ರೆ ನಾನು ಅಂತೀನಿ ನೋಡಿ. ಯಾಕಂದ್ರೆ ಮುಂದೊಂದು ದಿನ ಇನ್ನು 3 ತಿಂಗಳಲ್ಲಿ ಇನ್ನೂ 1 ವರ್ಷದಲ್ಲಿ ಅರ್ನಿಂಗ್ಸ್ ಮಾಡ್ತೀವಲ್ಲ ಅನ್ನೋದೊಂದು ಕಾನ್ಫಿಡೆಂಟ್ ಇದು ಒಂದು ನಿರ್ಧಾರ ಸಿಕ್ತು ಸ್ನೇಹಿತರೆ. ಇಂಗ್ಲೀಷ್ ಅಷ್ಟೊಂದು ಬರೋಲ್ಲ, ಇಂಗ್ಲೀಷ್ ಮಾತಾಡೋಕೆ ಓದ್ತೀನಿ, ಮಾತಾಡ್ಬೇಕು. ಯಾಕೆ ಸ್ನೇಹಿತರೆ ಬರಲ್ಲ ಅಂತ ನಾವು ಕುಂತೀವಿ ಅಂದ್ರೆ ಯಾವುದು ಕೆಲಸ ಆಗಲ್ಲ ನೋಡಿ. ಹಂಗೆ ಮಾತಾಡ್ಬೇಕ್ರಿ, ಬಂದಿದ್ದು ಮಾತಾಡಬೇಕು, ಬರಲಾರ್ದೇನೈತೆ ಅಲ್ಲಿಗೆ ಹೇಳ್ಬೇಕು. ಏನು ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ನಂದು. ಯಾಕಂದ್ರೆ ನಾವು ಬರೋದಿಲ್ಲ ಮಾಡೋದಿಲ್ಲ ಅಂತ ಕುಂತ್ರೆ ನಮಗೆ ಯಾವುದು ಕೆಲಸ ಬರಲ್ಲ ನೋಡಿ. ಆಗೋ ಕೆಲಸ ಅಲ್ಲೇ ಪೆಂಡಿಂಗ್ ಉಳಿದ್ಬಿಡ್ತಾವೆ. ಅದಕ್ಕೆ ನಿಮಗೆ ಒಂದು ಏನು ಹೇಳ್ತಂದ್ರೆ, ನಮ್ಗೆ ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ, ಏನೇ ಇರಲಿ, ನಮಗೆ ಯಾವುದೇ ಕೆಲಸ ಹಚ್ಚಿದ್ರು ನಾವು ಬರಲ್ಲ ಅಂತ ಅನ್ಕೋಬೇಡಿ. ಬಂದೇ ಬರ್ತಾ ಮಾಡೇ ಮಾಡ್ತೀನಿ ಅಂತ ಒಂದು ಭರವಸೆ ಇಟ್ಕೋರಿ. ನೀವು ಒಂದಿಲ್ಲ ಒಂದಿನ ಮುಂದಕ್ಕೆ ಬಂದೇ ಬರ್ತೀರಿ. ಒಂದು ಪ್ಯಾಂಟ್ ಅಂತ 2 ಪ್ಯಾಂಟ್ರಿ 3 ಪ್ಯಾಂಟ್ರಿ 4 ಪ್ಯಾಂಟ್ರಿ ಎತ್ತಿ ನೀವೇ ಬೆಳಿತೀರಿ. ನೀವೇ ಬೆಳೆದ ಮ್ಯಾಗ ಅವರೇ ಅಂತಾರೆ, ಹಳ್ಳಿ ಜನ ಏನಂತಾರಂದ್ರೆ, ಏನಪ್ಪ ಪೇಮೆಂಟ್ ತೊಗೊಂಡು ಇವಾಗ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದ್ದಕ್ಕೆ ಎಲ್ಲರೂ ಇಷ್ಟು ಖುಷಿಯಾಗ್ಯಾರ ಸ್ನೇಹಿತರೆ. ಒಂದಿಷ್ಟು ಮಂದಿ ಖುಷಿಯಾಗ್ಯಾರ, ಒಂದಿಷ್ಟು ಮಂದಿ ದುಃಖನ ಆಗೈತೆ. ದುಃಖ ಆಗೋರಿಗೆ ನಾನು ಏನು ಹೇಳೋಕ್ಕಲ್ಲ, ಖುಷಿ ಪಟ್ಟರೆ ಮಾತ್ರ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನಗೆ ಗೂಗಲ್ ಪಿನ್ ಬಂದು ನೋಡಿ ಖುಷಿ ಪಟ್ಟರೆ ಒಂದು ಥ್ಯಾಂಕ್ಸ್ ರೀ. ದುಃಖ ಪಟ್ಟವ್ರಿಗೆ ಏನೂ ಹೇಳೋಕ್ಕಾಗಲ್ಲ ರೀ. ಯಾಕಂದ್ರೆ ಅವರ ಪರಿಸ್ಥಿತಿ ಹೆಂಗಿರ್ತ ಹಂಗೆ ದುಃಖ ಪಟ್ಟಿರ್ತಾರೆ. ನಮ್ಮದು ಏನೋ ನೋಡಿ ಸ್ನೇಹಿತರೆ, ನಮಗೇನೋ ಕಷ್ಟ ಆಗಲಿ ಇನ್ನೊಬ್ರಿಗೆ ಕಷ್ಟ ಕೊಡೋದು ನಮ್ಮ ಭಾವನೆ ಇಲ್ಲ ನೋಡಿ. ನಮ್ದು ಎಷ್ಟೇ ಕಷ್ಟ ಇಬ್ಬರು ನಾವೇ ನುಂಗಬೇಕು, ಇನ್ನೊಬ್ರಿಗೆ ಕಷ್ಟ ಕೊಡು ಮಾಡಿರಿ. ಆದಷ್ಟು ನಮ್ಮ ಕೈಲಾದ್ರೆ ಹೆಲ್ಪ್ ಮಾಡಿ. ಇಲ್ಲಿ ಕಷ್ಟ ಮಾತ್ರ ಕೊಡೋಕೆ ಹೋಗಬೇಡಿ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಿ, ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ ಸ್ನೇಹಿತರೆ. ಯಾಕಂದ್ರೆ ಅದು ಚಲೋ ಅಲ್ಲಿ ನೋಡಿ. ಇನ್ನೊಬ್ರಿಗೆ ಕಷ್ಟ ಕೊಟ್ಟು ಅವ್ರಿಗೆ ಕಷ್ಟ ಕೊಟ್ಟು ನಾವು ಅದ್ರ ಮೋಜು ನೋಡಿ ನಕ್ಕೋತ ಕುಂತ್ರೆ ಅದು ಬೆಸ್ಟ್ ಅನ್ಸಲ್ಲ ರೀ ನಮ್ಗೆ. ಏನೋ ನಾವು ಈಗೇನೋ ನಾನು ಅಂತೀನಿ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕೆ ಎಷ್ಟೋ ಮಂದಿ ಎಲ್ಲರೂ ಹಂಗೆ ಎಷ್ಟು ಮಂದಿ ಮಾತಾಡ್ಯಾರಿ. ಹಂಗಂದ್ರೆ ಹಳ್ಳಿ ಕಡೆ ವಿಡಿಯೋ ಮಾಡೋರು ಪ್ರತಿಯೊಂದು ಹೆಣ್ಮಕ್ಳಿಗೆ ಗೊತ್ತಿರ್ತೈತೆ. ಹಳ್ಳಿ ಕಡೆ ವಿಡಿಯೋ ಮಾಡೋರಿಗೆ ಎಷ್ಟು ಕಷ್ಟ ಐತೆ ಯೂಟ್ಯೂಬ್ನ್ಯಾಗ ಹಳ್ಳಿ ಕಡೆ ಇದ್ದು ಮಾಡ್ಬೇಕಂತ. ಹಿಂಗಾಗಿ ಏನೋ ಕಾರಣ ಅಂತ ಯೂಟ್ಯೂಬರೇ ಸ್ಟಾಪ್ ಮಾಡಿಬಿಡ್ತಾರೆ. ಹಳ್ಳಿ ಹೆಣ್ಮಕ್ಳು ಯೂಟ್ಯೂಬ್ ಯಾಕೆ ಬೇಕು ಬೇಡಪ್ಪ ನಮಗೆ ಹಿಂಗೆ ಅಂತಾರಲ್ಲ ಜನಗಳು. ಮನ್ಯಾಗ ಸಪೋರ್ಟ್ ಇದ್ರೂ ಊರಾನ ಜನಕ್ಕೆ ಮಾತಿಗೆ ಬೆಲೆ ಕೊಟ್ಟು ಬಿಟ್ಟು ಬಿಡ್ತಾರೆ. ಬಿಟ್ಟರೆ ಅವ್ರಿಗೆ ಏನು ಸಿಗುತ್ತೆ ರೀ? ಏನು ಮಾಡ್ತು ವಿಡಿಯೋ ಮಾಡ್ತೀವಿ ಬಿಡ್ತು ಅಂತ ಇದೊಂದು ಪದ ಸಿಗುತ್ತೆ ರೀ. ನಾವು ಮಾಡಿ ಹೋಗಿಂದ ಅವ್ರು ಏನೋ ಅನ್ಲಿ ಏನೋ ಬಿಡಲಿ, ಮುಂದಕ್ಕೆ ನಾವು ಸಾಗೋದು ಒಂದೇ ಕರ್ತವ್ಯ ಇರ್ಬೇಕು ನೋಡಿ. ಮುಂದಕ್ಕೆ ಹೋಗ್ತಾ ಇರ್ಬೇಕು ರೀ. ಅವ್ರಿಂದ ಏನೋ 100 ಬೊಗಳೋ ನಾಯಿ ಕಚ್ಚಲ್ಲ ಅಂತ ನೋಡಿ ಸ್ನೇಹಿತರೆ. ಬೊಗಳೋ ನಾಯಿ ಹಂಗೆ ಏನು ಕಚ್ಚಲ್ಲ ರೀ. ಅದು ಹಂಗೆ ಬಳ್ಕೋತ ಕುಂದಿರುತ್ತೆ, ನಾವು ಹಂಗೆ ಮುಂದಕ್ಕೆ ಹೋಗ್ತೀವಿ ರೀ. ಅದು ನಾಯಿ ಯಾವತ್ತೂ ನಮ್ಗೆ ಕಚ್ಚಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಆ ಥರ ನೋಡಿ ಕೆಟ್ಟ ಜನಗಳ ಮಾತಿಗೆ ನಾವೆಂದೂ ತಲೆ ಕೆಡಿಸ್ಕೋಬೇಡ್ರಿ. ಅವು ಕೆಟ್ಟ ಜನಗಳು ನಮ್ಗೆ ಏನಂತಾರಂದ್ರೆ ಬೊಗಳೋ ನಾಯಿ ಇದ್ದಂಗೆ ರೀ. ಅವ್ರು ಬೊಗಳ್ಕೊತಾನೆ ಓದ್ತಿರ್ತಾರೆ. ಅವ್ರಿಗೆಂದು ತಲೆ ಕೊಡಬೇಡಿ. ನಮಗೆ ಆದಷ್ಟು ನಮ್ಗೆ ಎಷ್ಟಾಗುತ್ತೆ ನನಗೇನು ನಮ್ಮ ಮನಸ್ಸಿಗೆ ನಾವು ಹೆಂಗದೀವಿ ನಾವು ಹೆಂಗಿಲ್ಲ ಅನ್ನೋ ಗೊತ್ತಿರ್ತೈತಿ. ನಾವು ವಿಡಿಯೋ ಮಾಡಾಕತ್ತೀವಿ ಅಂದ್ರೆ ನಾವೇನೋ ದಾರಿ ತಪ್ಪಿರಲ್ಲ. ಯೂಟ್ಯೂಬ್ ಮಾಡಾಕತ್ತೀವಿ ಅಂದ್ರೆ ಏನೊಂದು ದೊಡ್ಡ ತಪ್ಪೇ ಮಾಡ್ಯಾಕಿ. ಏನು ಯೂಟ್ಯೂಬ್ ಚಾನಲ್ ಮಾಡಾಕತ್ತು ಏನೊಂದು ದೊಡ್ಡ ತಪ್ಪು ಮಾಡಿ ದಾರಿ ತಪ್ಪಿದವ್ರಗತ್ತಿ ನೋಡ್ತಾರೆ ಸ್ನೇಹಿತರೆ. ಅದಕ್ಕೆ ಯಾರೂ ತಲೆ ಕೊಡಬೇಡಿ. ನಮ್ದು ಎಷ್ಟು ಇರ್ತಾ ಅಷ್ಟು ನಾವು ವಿಡಿಯೋ ಮಾಡಿರ್ತೀವಿ, ಎಷ್ಟು ಇರ್ತಾರೆ ಅಷ್ಟು ವಿಡಿಯೋ ಶೇರ್ ಮಾಡಿರ್ತೀವಿ. ನಮ್ಮ ಜೀವನ ಏನೈತೆ ಅದನ್ನೇ ಶೇರ್ ಮಾಡಿರ್ತೀವಿ ಸ್ನೇಹಿತರೆ. ಬೇರೆದು ಏನಾರ ಶೇರ್ ಮಾಡಿರ್ತೀವಿ ಏನ್ರಿ? ಇಲ್ರಿ. ಅವ್ರದ್ದು ಏನಾರ ತೋರಿಸಿರ್ತೀವಿ ಇಲ್ರಿ. ನಮ್ಮ ಜೀವನ ನಾವು ಹೆಂಗಿರ್ತಾ ನಾವು ಹಿಂಗೆ ಅದೀವಿ ಸ್ನೇಹಿತರೆ. ಹಿಂಗಿಲ್ಲ ಈಗೆಲ್ಲ ಇಲ್ಲೇ ನಮ್ಮ ಹಳ್ಳಿ ಕಡೆ ಇದ್ದರೆಲ್ಲ ನೋಡಿರ್ತಾರೆ. ಅವರು ನೋಡಿರೋರಿಗೆ ಇಷ್ಟ ಆಗತ್ತೆ ರೀ. ಇಲ್ಲಿ ನಮ್ಮ ಊರಾಗ ಯಾರಿಗೂ ಇಷ್ಟ ಆಗ್ಲಿಕ್ಕೂ ಆ ಕಡೆ ಜನ ಭಾಳ ಇಷ್ಟಪಟ್ಟು ನೋಡ್ತೀರಿ. ಅದೇ ಒಂಥರ ಖುಷಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಒಂದು ಸ್ವಲ್ಪ ಖಡಕ್ ಭಾಷೆನೇ ಬರ್ತಾವೆ ರೀ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ನಾನು ನಾಯಿ ಪುಗಳಿದು ಅಂತ ಅಂದ್ನಲ್ರಿ, ಅದಕ್ಕೆ ಖಡಕ್ ಅಂತಾರೆ. ಆ ಭಾಷೆ ಬಿರ್ಸಾತವಕ್ಕ ಅಂತಾರೆ. ಯಾಕಂದ್ರೆ ನಮ್ಮ ಮನುಷ್ಯನಾಗ ಒಂದು ಮನದಾಗ ಒಂದು ಮಾತನ್ಯಾಗ ಒಂದು ಇರಬಾರ್ದು ಸ್ನೇಹಿತರೆ. ಮನುಷ್ಯನಾಗ ಏನಿರುತ್ತೆ ಅದನ್ನೇ ಪಟ ಹೇಳ್ತೀವಲ್ಲ, ಅದೇ ನಾನು ನಿವರ್ಸ್ಕೊಂಡು ನಂಬಿದ್ದು ಅದೇ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೊ ಮಚ್ ನೋಡಿ. ಯಾಕಂದ್ರೆ ಈ ಒಂದು ಸ್ಟೆಪ್ಪಿಗೆ ಬರ್ಬೇಕಂದ್ರೆ ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿನೇ ಕಾರಣ. ಅವ್ರನ್ನೆಂದೂ ನಾನು ಮರೆಯೋಕ್ಕಾಗಲ್ಲ ರೀ. ಇನ್ನೂ ಇದೇ ಥರ ಸಪೋರ್ಟ್ ಮಾಡಿ. ಇನ್ನೂ ಒಂದು 9 ತಿಂಗಳು ಗೂಗಲ್ ಪಿನ್ ಬಂದೈತೆ ರೀ. 1 ವರ್ಷ ಅನ್ನೋಕ್ಕೆ ಪೇಮೆಂಟ್ ನನ್ನ ಕೈಯಾಗ ಬರಲಿ. 1 ವರ್ಷ ಅವತ್ತೇ ಆಗ್ಬೇಕು. ಅವತ್ತೇ ಯಾಕಂದ್ರೆ ಇದು ರೀ ಅವತ್ತು ಒಂದೇ ದಿನಕ್ಕೆ ಇದು ರೀ ಒಂದೇ ದಿನದಾಗ ನನಗೆ
ವಾಚ್ ಅವರು ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗೈತೆ ರೀ. ಅದಕ್ಕೆ ನಾನು ಒಂದು ವರ್ಷ ಫುಲ್ ತುಂಬುರಾಗನೇ ಯೂಟ್ಯೂಬ್ ಪೇಮೆಂಟ್ ಹಿಂಗೆ ಕೈಯಾಗ ಹುಡ್ಕೊಂಡು ವಿಡಿಯೋ ಮಾಡ್ಬೇಕು ಅನ್ನೋದು ಫುಲ್ ಆಸೆ ಐತೆ ಸ್ನೇಹಿತರೆ. ಆ ಆಸೆ ಎಂದು ನಿರಾಸೆ ನೀವು ಮಾಡಲ್ಲ, ಸಪೋರ್ಟ್ ಮಾಡ್ತೀರಿ, ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲ್ಲ, ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಆದಷ್ಟು ಇನ್ನೂ ಯಾರು ಮೆಂಬರ್ಶಿಪ್ ತೊಗೊಂಡಿಲ್ಲ ಆದಷ್ಟು ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ತಿಂಗಳಿಗೆ 59 ರೂಪಾಯಿ ಐತೆ ಮೆಂಬರ್ಶಿಪ್ಪು. ತೊಗೊಂಡು ನಿಮ್ಗೆ ಹೆಲ್ಪ್ ಮಾಡಂಗಿದ್ರೆ ತೊಗೊಳ್ಳಿ ಸ್ನೇಹಿತರೆ. ಮೆಂಬರ್ಶಿಪ್ ನಮ್ಮ ಕಷ್ಟಕ್ಕೆ ಹೆಲ್ಪ್ ಆಗುತ್ತಂದ್ರೆ, ನಿಮ್ಗೆ ಹೆಲ್ಪ್ ಮಾಡೋ ಭಾವನೆ ಇತ್ತಂದ್ರೆ ತೊಗೊಳ್ಳಿ. ಇಲ್ಲಿಕ್ಕಂದ್ರೆ ಬಿಡಿ ಸ್ನೇಹಿತರೆ. ಇನ್ನೊಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ಧನ್ಯವಾದಗಳು ಸ್ನೇಹಿತರೆ. ಯಾಕಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಮರೆಯೋಕ್ಕಾಗಲ್ಲ ರೀ ನಾನು ಅಷ್ಟು ಸುಲಭವಾಗಿ. ನಾನು ವಿಡಿಯೋ ಏನಾದರೂ ಯೂಟ್ಯೂಬು ಬಂದ್ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ನನ್ನ ಕಣ್ಣ ನೀರು ಹಿಂಗೇನು ತಾವೇ ಬರ್ತಾವೆ ಸ್ನೇಹಿತರೆ. ನನಗೆ ಆಗಿದ್ದು ಯಾರೋ ಏನೋ ಅಂದಿದ್ದು ಮನಸ್ಸಿ ಗಾಯಕ್ಕಿಂತ ನಾನು ಯೂಟ್ಯೂಬ್ ಬಂದ್ ಮಾಡ್ತೀನಿ ಅನ್ನೋ ಗಾಯನೇ ವಜ್ಜಾಗುತ್ತೆ ನೋಡಿ. ಯಾಕಂದ್ರೆ ಯೂಟ್ಯೂಬ್ನಿಂದ ನಾ ಇಷ್ಟು ಪಾಠ ಕಲ್ತೀನಿ ರೀ, ಅಷ್ಟಿಷ್ಟು ಪಾಠ ಕಲ್ತಿಲ್ಲ ಸ್ನೇಹಿತರೆ. ಆದಷ್ಟು ಏನು ಹೇಳ್ತೀನಿ ರೀ, ಯೂಟ್ಯೂಬ್ ಮಾಡಾಕತ್ತವ್ರು ಮಾಡಿ, ಎಲ್ಲಿ ಸ್ಟಾಪ್ ಮಾಡಬೇಡಿ. ಯೂಟ್ಯೂಬ್ ಮಾಡಾಕತ್ತೀವಿ ಅಂದಿಂದ ಇವಾಗ ಅರ್ಧ ಒಳಗೆ ಹೋಗಿಬಿಟ್ಟಿರ್ತೀವಿ ರೀ. ಯೂಟ್ಯೂಬ್ನಾಗ ಬಂದೀವಿ ಅಂದ್ರೆ ನಾವು ಅರ್ಧ ಒಳಗೆ ಹೋಗಿರ್ತೀವಿ. ಅರ್ಧ ಒಳಗೆ ಹೋಗಿ ನಿಂತು ವಾಪಸ್ ಬರಬೇಡಿ. ಆಚೆ ದಂಡಿ ಮುಟ್ಲೇಬೇಕು ಅನ್ನೋದು ನಮ್ಮ ಛಲ ಇತ್ತಂದ್ರೆ ಈ ದಂಡಿಂದ ಆಚೆ ದಂಡಿಗೆ ಹೋಗ್ಬೇಕಂತ ಹೊಂಟಿರ್ತೀವಿ ರೀ. ಅರ್ಧ ಒಳಗೆ ಹೋಗಿ ನಿಂತು ಬೇಡಪ್ಪ ಈ ದಂಡಿ ದೂರ ಆಗುತ್ತಾ, ಇದೇ ದಂಡಿ ದೂರ ಐತೆ, ಈ ದಂಡಿ ಸನಿ ಐತೆ, ಬಂದಾಗಲೇ ವಾಪಸ್ ಹೋಗ್ಬೇಕಂತ ಯಾರೂ ನಿರ್ಧಾರ ಮಾಡಬೇಡಿ. ಅದು ಕಣ್ಣಿ ದೂರಿ ಯಾವುದೇ ಕೆಲಸ ಮಾಡಿ ಕಣ್ಣಿ ಬಾಡ್ರಿ, ಕೈ ಈಡಲ್ಲ. ಅದಕ್ಕೆ ಸ್ನೇಹಿತರೆ, ನಾವೇನೋ ಗುರಿ ತಲುಪಬೇಕಂದ್ರೆ ಅದು ನಮಗೆ ಭಾಳ ಕಷ್ಟನೇ ಅನ್ಸುತ್ತೆ ರೀ. ಅದಕ್ಕೆ ಕಷ್ಟ ಅಂತ ಅನ್ಕೋಬೇಡಿ, ಮಾಡಿ ಸಕ್ಸಸ್ ಕಾಣಿ. ಎಲ್ಲರೂ ಒಂದಲ್ಲ ಒಂದಿನ ಸಕ್ಸಸ್ ಕಂಡೇ ಕಾಣುತ್ತೆ. ಒಬ್ರೊಬ್ರು 3 ವರ್ಷ 4 ವರ್ಷ ಮಾಡಿ ಒಂದೊಂದು ಪೇಮೆಂಟ್ ತೊಗೊಂಡವ್ರು ಅದಾರ. ನಾವು 9 ತಿಂಗಳದಾಗ ಗೂಗಲ್ ಪೇನ್ ತೊಗೊಂಡ್ವಿ ಅಂದ್ರೆ ಅದೆಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ. ಅದಕ್ಕೆ ಇವಾಗ ನೋಡಿ ಇವಾಗ ಇಷ್ಟು ಕೆಲಸ ಹೆಂಗೆ ಮಾಡ್ತೀವಿ ಅಂತ ಎಲ್ಲರೂ ಅಂತಿರ್ತೀರಿ. ಕಣ್ಣಿ ಭಾಳ ಸ್ನೇಹಿತರೆ, ಕೈಗೀಡಲ್ಲ. ಕೆಲಸ ಮಾಡಾಕತ್ರ ಪಟ ಕೆಲಸ ಆತಾವು. ಕೆಲಸ ಬಿಟ್ಟು ಕುಂದ್ರಿ ಎಲ್ಲ ಅಲ್ಲೇ ಸ್ಟಾಪ್ ಆಗ್ತಾವೆ ಕೆಲಸ. ಅದಕ್ಕೆ ಸ್ನೇಹಿತರೆ, ಯಾವುದೇ ಒಂದು ನಾವು ಅದು ಏನೋ ಅಲ್ಲಿದು $100 ಆಗಬೇಕು, ಪೇಮೆಂಟ್ ಬರಬೇಕು. ದಿನ ಒಂದು ತಿಂಗಳಿಗೆ $1 ರೀ. ಎಷ್ಟು ತಿಂಗಳಿಗಾರ ಬರಲಿ, ನಮಗೇನು ಆಗಬೇಕೈತೆ. ಗೂಗಲ್ ಆಡ್ಸೆನ್ಸ್ ಪಿನ್ ಬಂತಾ ಮುಗೀತು. ಯಾಕೆ ಟೆನ್ಷನ್ ಮಾಡ್ಕೋತೀರಿ? ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನನಗೆ ಇದು ರೀ, ಮತ್ತು ಗೂಗಲ್ ಆಡ್ಸೆನ್ಸ್ ಪಿನ್ ಬರೋಕ್ಕೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಐತೆ ಸ್ನೇಹಿತರೆ. ಏನಂದ್ರೆ ಇದು ರೀ ಸ್ನೇಹಿತರೆ, ನಮಗೆ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆದ್ರೆ ನಮ್ಮ ಗೂಗಲ್ ಆಡ್ಸೆನ್ಸ್ ಪಿನ್ ಬರಲ್ಲ ಸ್ನೇಹಿತರೆ. ಮೋನೋ ಆನ್ ಆಗುತ್ತೆ. ಮೋನೋ ಆನ್ ಆಗಿಂದ ನಮಗೆ $10 ಕಂಪ್ಲೀಟ್ ಆಗ್ಬೇಕು ರೀ. ಅದು $10 ಕಂಪ್ಲೀಟ್ ಆಗೋದು 3 ತಿಂಗಳು ಹೋಯ್ತು ಸ್ನೇಹಿತರೆ. ನನಗೆ ಅಲ್ಲ ರೀ, 3 ತಿಂಗಳು ಹೋಯ್ತು ರೀ. ಮತ್ತು 3 ತಿಂಗಳು ನೀರಾಗ ಹುಂಚ್ಕೊಂತ ಹೋದಂಗೆ ವೇಸ್ಟ್ ಆಗ್ತದೆ. ಯಾಕಂದ್ರೆ ನಮ್ಗೆ $10 ಕಂಪ್ಲೀಟ್ ಆಗ್ಬೇಕಂದ್ರೆ ಡಾಲರ್ ಚಿಹ್ನೆ ಅಕೌಂಟ್ ಮಾಡ್ಕೊಳ್ಳೋದು ನಾವು ತೊಗೋಬೇಕ್ರಿ. ಅದು ಆ್ಯಪ್ ತೊಗೋಬೇಕು. ಆ ಡಾಲರ್ ಚಿಹ್ನೆ ನಮ್ಮ ವಿಡಿಯೋ ಮ್ಯಾಗ ಡಾಲರ್ ಮೊನೆಟೈಸೇಷನ್ ಆನ್ ಆತಂದ್ರೆ ನಮಗೆ ಡಾಲರ್ ಅಕೌಂಟ್ ಹಾಕತ್ತಾವು. ನಂದು ಮೊನೆಟೈಸೇಷನ್ ಆನ್ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಆಗೋಣ ಮೊನೆಟೈಸೇಷನ್ ಆನ್ ಆಗಲ್ಲ ಸ್ನೇಹಿತರೆ. ಇನ್ನು ಮೊನೆಟೈಸೇಷನ್ ನಾವು ಆನ್ ಮಾಡ್ಕೋಬೇಕು. ನಾನು ಆನ್ ಮಾಡ್ಕೋಬೇಕಂದ್ರೆ ಒಬ್ಬರು $2000 ಕೇಳಿದ್ರು ಸ್ನೇಹಿತರೆ. ನನಗೆ ಅಷ್ಟು ರೊಕ್ಕ ಕೊಡೋದು ನೋಡ್ತಿಲ್ಲ, ನಾನು ವಿಡಿಯೋ ನೋಡ್ತೀರಿ, ಎಷ್ಟು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಅಷ್ಟು ಅಮೌಂಟ್ ಕೊಟ್ಟರೆ ನನಗೆ ಮೊನೆಟೈಸೇಷನ್ ಆನ್ ಮಾಡ್ಕೊಂಡು ಅವಶ್ಯಕತೆ ಇದ್ದಿದ್ದಿಲ್ಲ. ನಾನು ಯೂಟ್ಯೂಬಿಗೆ $700-800 ಬತ್ರಿ ಒಂದು ರಿಂಗ್ ಲೈಟ್ ತೊಗೊಂಡು ವಿಡಿಯೋ ಮಾಡೋಕ್ಕಾಗವಲ್ದು. 9 ತಿಂಗಳಾದ್ರೂ ನಾನು ಕೈಲೇ ಹಿಂಗೆ ಹುಡ್ಕೊಂಡೆ ವಿಡಿಯೋ ಮಾಡೀನಿ. ಪ್ರತಿಯೊಂದು ವಿಡಿಯೋದಾಗೂ ನಾನು ಹೇಳ್ತೀನಿ ಸ್ನೇಹಿತರೆ. ಯಾಕಂದ್ರೆ ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ, ಯೂಟ್ಯೂಬ್ ಯಾರೋ ಮಾಡ್ಬೇಕಂದವ್ರಿಗೆ ಗೊತ್ತಾಗಲಿ. ಯೂಟ್ಯೂಬ್ ಮಾಡ್ಬೇಕಂದ್ರೆ ಒಂದು ಚಲೋ ಫೋನ್ ಯೂಸ್ ಮಾಡಿ ಅಷ್ಟೇ, ಮತ್ತೇನು ಯೂಸ್ ಮಾಡಬೇಡಿ. ಬರ್ಬರ್ತಾ ಎಲ್ಲನೂ ಬೆಳೀಲಿ. ಬೆಳೆದ ಮ್ಯಾಗ ಪೇಮೆಂಟ್ ಬಂದ ಮ್ಯಾಗ ಯೂಟ್ಯೂಬಿಗೆ ಬಂಡವಾಳ ಹಾಕಿ ಯೂಟ್ಯೂಬ್ ಜರ್ನಿ ಚಲೋ ಮಾಡಿ. ಮತ್ತು ಅದು ನನಗೆ ಮತ್ತು ಡಾಲರ್ ಅಕೌಂಟಾಗಿಂದ 3 ತಿಂಗಳು ಹೋಯ್ತು ರೀ. $10 ಆಗ್ಬೇಕು, 3 ತಿಂಗಳು ಹೋಗೈತಿ ಸ್ನೇಹಿತರೆ. $10 ಆಗಕ್ಕೆ 3 ತಿಂಗಳು ಹೋಯ್ತು ಅಂದ್ರೆ $100 ಹಾಕಿ ಎಷ್ಟು ದಿನ ತೊಗೊತೋಳಿ? $90 ಆಗಬೇಕು ಸ್ನೇಹಿತರೆ. ವಜ್ಜಿದೆ. ಯಾವಾಗಾರ ಬರ್ರಿ ಸ್ನೇಹಿತರೆ. ಗೂಗಲ್ ಪೇ ಮಾಡ್ತಾರೆ, ನೀವೆಲ್ಲ ಸಪೋರ್ಟ್ ಮಾಡ್ತೀರಿ. ನೀವೆಲ್ಲ ಸಪೋರ್ಟ್ ನಿಂತ ನಾನು ಜಲ್ದಿ ಆದಷ್ಟು ಬೇಗನೆ ಪೇಮೆಂಟ್ ಬರ್ತಾ ಅಂತ ಅನ್ಕೊಂಡೀನಿ. ಆದಷ್ಟು ಎಲ್ಲ ಸಪೋರ್ಟ್ ಮಾಡಾಕತ್ತೀನಿ. ನಾನು ವಿಡಿಯೋ ಹಾಕ್ಲಿಕ್ಕೂ 5-6 ಮಂದಿರ ಕಮೆಂಟ್ ಮಾಡ್ತೀವಿ, ಅಕ್ಕ ಯಾಕೆ ವಿಡಿಯೋ ಹಾಕಿಲ್ಲ, ಹಾಕಿ ಅಕ್ಕ ಅಂತ ಕಮೆಂಟ್ ಮಾಡ್ತೀರಿ. ಅದೇ ಒಂದು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನೋಡಿ, ನಾನು ವಿಡಿಯೋ ಅಕ್ಕ ಇವತ್ತು ನೀವು ಟೈಮಿಂಗ್ ಆತಂದ್ರೆ ವಿಡಿಯೋ ನೋಡ್ತಿರ್ತೀವಿ ಅಕ್ಕ, ಕಾಯ್ತೀವಿ, ವಿಡಿಯೋ ಬಂದಿಲ್ಲ ಅಕ್ಕ ಅಂತಿರಲ್ಲ, ಅದೇ ಒಂದು ದೊಡ್ಡ ಖುಷಿ ನೋಡಿ. ಅದು ಮತ್ತು $10 ಕಂಪ್ಲೀಟ್ ಆದಮೇಲೆ ಇವತ್ತು ಮುಂಜಾನೆ ಅಂತ ನಂದು ಕಂಪ್ಲೀಟ್ ಆದರೆ $10 ಮಧ್ಯಾಹ್ನ 3 ಗಂಟೆ ಒಳಗನೆ ನನಗೆ ಮೆಸೇಜ್ ಕಳಿಸಿದ್ರಿ. ಇಮೇಲವರು ಮೆಸೇಜ್ ಕಳಿಸಿದ್ದು, ನಿಮ್ಮದು $10 ಕಂಪ್ಲೀಟ್ ಆಗಿದೆ, ಗೂಗಲ್ ಪಿನ್ ಆಡ್ಸೆನ್ಸ್ ಪಿನ್ಗೆ ಅಪ್ಲೈ ಮಾಡಿರಿ ಅಂತ ಕಳಿಸಿದ್ರು. ಅದು ಮೆಸೇಜ್ ಮ್ಯಾಕ್ ಗೊತ್ತಿದ್ದೀನಿ ರೀ. ಅಲ್ಲಿ ವೆರಿಫಿಕೇಷನ್ ಅಂತ ಬಂತು ರೀ, ಗೂಗಲ್ ಪಿನ್ ವೆರಿಫಿಕೇಷನ್ ಮಾಡೋದು. ಅಲ್ಲಿ ವೆರಿಫಿಕೇಷನ್ ಅಂತ ಬಂತು. ಅಲ್ಲೇ ಪ್ಯಾನ್ ಕಾರ್ಡ್ ಹಾಕಿ ಗೂಗಲ್ ಪಿನ್ ವೆರಿಫಿಕೇಷನ್ ಮಾಡಿದ್ದೀನಿ ರೀ. ನಾನು 2ನೇ ತಾರೀಕಿಗೆ, ಯಾವಾಗ December, October
ಅಕ್ಟೋಬರ್ ನವಂಬರ್ 5ನೇ ತಾರೀಕಿಗೆ ನಾನು ಅಪ್ಲೈ ಮಾಡಿದ್ದೀನಿ ರೀ. ಡಿಸೆಂಬರ್ 25ನೇ ತಾರೀಕಿಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಮನಿ ಬಂತು ನೋಡಿ. 10 ದಿನದಾಗ ಗೂಗಲ್ ಆಡ್ಸೆನ್ಸ್ ಪಿನ್ ಮನಿ ಬಂದೈತೆ ಸ್ನೇಹಿತರೆ. ಅದೆಲ್ಲ ನಿಮ್ಮ ಸಪೋರ್ಟು ಇಷ್ಟೇ ಇವತ್ತು ನೋಡಿ. ಯೂಟ್ಯೂಬ್ ಮಾಡೋರು ಮಾಡಿ ಎಲ್ಲಿ ವಿಡಿಯೋ ಡೈಲಿ ವಿಡಿಯೋ ಹಾಕಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವತ್ತು ಎಂಥ ನಮ್ಮ ಕಷ್ಟ ಇದೆ ಅಂದರೂ ಮುಂಜಾನೆ ಆಗಲಿಕ್ಕೂ ಚಂತನ ಆಗಲಿಕ್ಕೂ ಮುಂದೆ ಮನೆಗಾಗರ ಒಂದು ವಿಡಿಯೋ ಹಾಕಿ ಮಕ್ಕೋರಿ, ನಿಮಗೆ ಹೆಲ್ಪ್ ಆಗುತ್ತೆ ನೋಡಿ. ವಿಡಿಯೋ ನನ್ನ ವ್ಯೂವರ್ಸ್ಗಳು ಕಾಯ್ತಿರ್ತಾರೆ, ಇಷ್ಟು ಟೈಮಿಗೆ ಅಕ್ಕ ವಿಡಿಯೋ ಹಾಕ್ತಾಳೆ ನೋಡ್ಬೇಕಂತ ವ್ಯೂವರ್ಸ್ಗಳಿಗೆ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಟೈಮಿಗೆ ವಿಡಿಯೋ ಹೋಗ್ಲಿಕ್ಕಂದ್ರೆ ನಮಗೆ ಕಮೆಂಟ್ ಹಾಕ್ತಾರೆ. ಇಲ್ಲಿಕ್ಕಂದ್ರೆ ಈ ಹೊಸ್ದಾಗಿ ಚಲೋ ಮಾಡೋರು ಇದ್ರಂದ್ರೆ ನಮಗೆ ಭಾಳ ದಿನ ಆತ್ರಿ ಕಮೆಂಟ್ ಹಾಕ್ತಾರೆ. ಹೊಸ್ದಾಗಿ ಏನೋ ಚಲೋ ಮಾಡೋ ವಿಡಿಯೋ ಹಾಕೋಬಿಟ್ಟು ಅಂದ್ರೆ ಬಿಡ ಏನೋ ನಾವು ತಲೆ ತೊಗೊಳಲ್ರಿ. ಇವಾಗ ಪ್ರತಿದಿನ ನೋಡಕ್ಕೆ 9 ತಿಂಗಳಗಟ್ಟಲೆ ನೋಡ್ಕೊತ ಬಂದು ವ್ಯೂವರ್ಸ್ಗಳಿಗೆ ಅಕ್ಕ ಯಾಕೆ ವಿಡಿಯೋ ಹಾಕಲಿಲ್ಲ ಇವತ್ತು ಕ್ಯಾರೆಟ್ ಒಂದು ಕ್ಯಾರೆಟ್ ಬಿಡಿಸೋರಿಗೆ. ಹಿಂಗಾಗಿ ಡೈಲಿ ವಿಡಿಯೋ ಹಾಕಿ ಇಷ್ಟು ದಿನ ಆದರೂ ಅಕ್ಕ ಒಂದಿನ ವಿಡಿಯೋ ತಪ್ಪಿಸಿಲ್ಲ, ಇವತ್ತು ಯಾಕೆ ತಪ್ಪಿಸಿಲ್ಲ, ಏನು ತಕ್ಕಾಗ ಹೆಂಗದ ಆರಾಮದ ಇಲ್ಲೋ ಅದು ಆ ಥರ ಮೈಂಡ್ನಾಗ ಓಡಾಕತ್ತಿತ್ತು ನಮ್ಮ ವ್ಯೂವರ್ಸ್ಗಳಿಗೆ. ಅದಕ್ಕೆ ಸ್ನೇಹಿತರೆ ಎಲ್ಲರೂ ಏನು ಮಾಡಿ ಡೈಲಿ ವಿಡಿಯೋ ಹಾಕಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತು ನಾಳೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತ ನೋಡಿ. ಎಲ್ಲರಿಗೆ ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ ಇದೇ ಥರ ಬೆಳೆಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ. ಬಾಯ್.